ಅಂತ ಕುಂತೇನ್ರಿ. ಬಟ್ ಐಶ್ವರ್ಯ ಅಂತ ತಪ್ಪು ತಿಳ್ಕೊಳತ್ತ. ನೀ ತಗೋ ನೀ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನಗೆ ಎಲ್ಲ ಮದುವೆ ವೀಕ್ಷಕರಿಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ರಿ ಅಂತಂದರೆ 1 ಬಿಟ್ 3-4 ವೀಡಿಯೋಸ್ ನೋಡಿರಿ, ಲೈಕ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಇವತ್ತಿನ ವ್ಲಾಗನ್ನ ಎಂಜಾಯ್ ಮಾಡಿರಿ. ಸ್ನೇಹಿತರೆ, ಸೊ ಸಾತಾರ ಎಂಟರ್ ಆಗೇವಿ. ಆ್ಯಕ್ಚುಲಿ ಈಗ ನಾವು ಹೊಂಟಿರೋದು ಕಾಸ್ ಪ್ಲ್ಯಾಟೋ ವರ್ಲ್ಡ್ ಹೆರಿಟೇಜ್ ಹೇಳಿದ್ನಿಲ್ಲ ನಿಮ್ಗೆ. ಸೊ ಇಲ್ಲಿಂದ ಮೋಸ್ಟ್ಲಿ ಐತೆ ರೋಡ್ ಐತಿ. ಲಾಸ್ಟ್ ಒಂದು 15-20 ಕಿಲೋಮೀಟರ್ಸ್ ಆಗ್ತಿ ಸ್ಮಾಲ್ ರೋಡ್. ಯಾಕಂದ್ರೆ ಅದು ಅಲ್ಲೋ ಒಂದು ಹಳ್ಳಿಯಾಗ ಐತದ ಸಾತಾರ ಹತ್ರ. ಸೊ ಈಗ ಅಲ್ಲೇ ಹೊಂಟೇವಿ, ಪಟ ಹೋಗೋಣ. ನೋಡ್ರದ ಆಗ ಪೊಲೀಸ್ ಗಾಡಿಗಳು ಆ್ಯಕ್ಚುಲಿ ಏನು ಕಾಣಿಸ್ಬೋದ ಬಿಕಾಸ್ ಸನ್ಸೆಟ್ ಆಗತ್ತದ. ಏನಿದೆ ವಾವ್ ಸನ್ಸೆಟ್. ಪೂರ್ತಿ ಸಾತಾರ ಕಾಂತ ತೊಡಿಲ್ಲ ನಾರ್ಮಟಿ. ವಾವ್ ಸೂಪರ್ ಅಮೇಜಿಂಗ್. ನೋಡ್ರಿ ಪೂರ್ತಿ ಗುಡ್ಡ, ಈ ಕಡೆನೂ ಎಲ್ಲ ಘಾಟ. ಫುಲ್ ಮಜಾ ಬರತ್ತೆ. ಮ್ಯಾಲ ರೂಫ್ ತಕ್ಕೊಂಡ ಯೂಶಲಿ ನಾವು ರೂಫ್ ತೆಗಂಗಿಲ್ಲ. ಹಿಂಗೆ ಯಾವಾಗ ಕಾಡ್ನಾಗ ಗುಡ್ಡದಾಗ ಬಂದಾಗ ಅಷ್ಟ ರೂಫ್ ತೆಗಿತೇವೆ. ಅಂದ್ರೆ ಮತ್ತೆ ಲ್ಯಾಂಡ್ಸ್ ಹೇಳಾಕೋ ಜಾಗ ಐತಿಲ್ ತೆಗಂಗಿಲ್ಲ. ಬಟ್ ಇನ್ನೊಂದು 5 ಮಿನಿಟ್ಸ್ ನಮ್ಮ ಡೆಸ್ಟಿನೇಷನ್ ಮುಟ್ತೇವೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಏನಿಲ್ಲ, ಒಂದು ಹಾಫ್ ಆನ್ ಅವರ್ ನಿಲ್ತೇವೆ ಅಷ್ಟೇ. ಫೈನಲಿ ಕಾಸ್ ಪತ್ತರಿಗೆ ಬಂದು ಕಾಸ್ ಪ್ಲಾಡವ್ ನೋಡೋಣ ಅಂತ. ಅಲ್ಲೇ ಈಗ ನನ್ನ ಫ್ರೆಂಡ್ ಹೇಳ್ದ ಸ್ವಲ್ಪ ಬ್ಲೂಮ್ ಆಗ್ಯಾವ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಬಂದಂಗೆ ಜಾಸ್ತಿ ಕ್ಲೌಡಿ ಆತಿಲ್ಲ, ಇಲ್ಲಿ ಹೊತ್ತಲು ಹಿಂಗೆ ಇರ್ತದಂತ. ಸೊ ದಟ್ಸ್ ವೆರಿ ನೈಸ್. ಇಲ್ಲಿ ಕಾಸ್ ಪ್ಲಾಟೋಗೆ ಬಂದೇವೆ. ನೋಡ್ರಿ ಇಲ್ಲೆಲ್ಲ ಆ್ಯಕ್ಚುಲಿ ತಂಪೈತಿ. ನನಗೂ ಗೊತ್ತಿಲ್ಲ ಎಲ್ಲಿ ಅಡ್ಡಾಡ್ಕೊಂತ ಎಲ್ಲಿ ಹೋಗ್ಬೇಕು ಏನೂ ಗೊತ್ತಿಲ್ಲ. ನೋಡೋಣ ಅಂತ. ಇಲ್ಲಿ ಬುಕ್ಕಿಂಗ್ ಆಫೀಸ್ ಅಂತ ಬರ್ದಾರ. ಇಲ್ಲಿ ಯಾರನ್ನ ಇನ್ನೂ ಮುಂದೆ ಹೋಗ್ಬೇಕಂತ ನೋಡ ಐಶ್ವರ್ಯ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹಿಂಗೆ ಏನು ಫ್ಲವರ್ಸ್ ಅಲ್ಲ ಹಿಂಗೆಲ್ಲ ಬರ್ತಾವಂತ. ಬಟ್ ಆಗಸ್ಟ್ ಸೆಪ್ಟೆಂಬರ್ನ ಅಷ್ಟೇ ಬರ್ತಾವಂತ. ಸೊ ನಾವು ಅವಾಗ ಬರೋಣ ಅಂತ. ಏನು ಮಾಡೋದು ಈಗ ಗೊತ್ತರ ಆತಲ್ಲ, ಒಂದು ಐತಂತ ಹಿಂಗೆ ಸ್ವಲ್ಪ ಮೂಡ್ ಆಫ್ ಆಗೈತಿ. ಬಟ್ ನೋಡಿದ್ವಿ ಸುಳ್ಳು ಐತೆ ಚಾಲೋ ಆಯ್ತು ಅಂತೇಳಿ ಬಂದ್ವಿ. ಬಟ್ ಈಗ ಅಬ್ಸರ್ವ್ ಮಾಡಿದಿನ ಲಾಸ್ಟ್ 3-4 ಕಿಲೋಮೀಟರ್ಸ್ನಾಗ ಏನು ಬಂದ ಮಾಹೋಲ ಚೇಂಜ್ ಆಗಿಬಿಡ್ತು ಒಮ್ಮೆ, ಹೌದಲ್ಲ. ನಮ್ಮ ಸಫು ನಿಂತಾನಲ್ಲೇ. ಐಶ್ವರ್ಯಾಗಿ ವಾಟರ್ಸ್ ನೋಡಿ ನನಗೂ ತೊಗೋಬೇಕು ಅನ್ಸತ್ತೆ ಅನ್ನತಾಳ. ಭಾರಿ ಮಸ್ತ್ ಫೀಲ್ ಆಗತ್ತೆ ಇಲ್ಲಿ. ಆ್ಯಕ್ಚುಲಿ ಬರ್ಬೋದು ಸೆಪ್ಟೆಂಬರ್ನ ಅದು. ಬಟ್ ಅವಾಗ ಐಶ್ವರ್ಯ ಡೆಲಿವರಿ ಆಗಿರ್ತೈತಿ. ಸೊ ಬರೋಕೆ ಆಗಂಗಿಲ್ಲ. ಬಟ್ ಬರೋಕಂತರೂ ಮಸ್ತ್ ಐತಿ. ಓಹೋ ಫುಲ್ ಮಜೆದಾರ ಐತಿ. ಫುಲ್ ಮಸ್ತ್ ಐತ್ರಿ. ಒಂದು ವಿಡಿಯೋ ಮಾಡಿದೆ, ಅದನ್ನು ಹಾಕೇನೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಸರಿ ಬಂದಿಲ್ಲ ಅದು. ಬಟ್ ಸ್ಲಿಪ್ರಿ ಇಲ್ಲ, ಯಾಕೋ ವಿಚಿತ್ರ ಅಂದರೆ ಒಟ್ಟು ಸ್ಲಿಪ್ರಿ ಇಲ್ಲ. ಆರಾಮ್ ನಿಂತು ಕಾಲು ಗಿರ್ಪ್ ಹಿಡ್ಕೊಳತ್ತಾವ. ನನ್ನ ಸ್ಯಾಂಡಲ್ಸ್ ಹಂಗದಾವ ಗೊತ್ತಿಲ್ಲ. ಇಲ್ಲಿ ಬಂದಿದ್ದಕ್ಕೂ ಒಂದು ಮಸ್ತ್ 2 ಫೋಟೋಸ್ ಬಂದು ರೀ, ಭಾಳ ಖುಷಿ ಆಯ್ತು. ವಾಹ್ ಮಜೇಶ್ವರೇ. ಐಶ್ವರ್ಯ ಮಸ್ತ್ ಮುಂಗಾರು ಮಾಡಿ ಹಾಡು ಹಾಕಿರ ಆತು. ಬಟನ್ ಹೊತ್ತಕ್ಕೆ ಓಪನ್ ಆಕತ್ತೆ. ತಡಿ ನಾ ಬರ್ಬೇಕು ಅದಕ್ಕೆ ಈಗ ಹೊತ್ತಕ್ಕೆ. ಅಮೇಝಿಂಗ್ ಬ್ರೋ, ವೆರಿ ಅಮೇಝಿಂಗ್. ಸೊ ಈ ಇದಕ್ಕೆ ಗುಡ್ ಬೈ ಹೇಳೋಣ ಅಂತ. ಮಳೆ ಬರಾಕತ್ತೆ ಆ್ಯಕ್ಚುಲಿ. ಹೋಗೋಣ. ಡ್ರೆಸ್ ಚೇಂಜ್ ಮಾಡ್ಬೇಕ್ರಿ. ಸ್ವಲ್ಪ ಫಂಕ್ಷನ್ಗೆ ಹಾಕೋವಂಥ ಡ್ರೆಸ್ ಹಾಕೋಬೇಕು. ಸೊ ಇಲ್ಲಿ ವಾಶ್ರೂಮ್ ಐತಿ. ವಾಶ್ರೂಮ್ಗೆ ಹೋಗಿ ಫ್ರೆಶನ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಹೋದಲ್ಲ. ಇದೇ ಮಸ್ತ್ ಚಹಾ ಕುಡಿಯೋಕೆ ಕುಂತೇವಿಲ್ಲ. ಐಶ್ವರ್ಯಲ್ಲಿ ಫೋಟೋ ತಗೊಳಕ್ಕೆ ಬರ್ತದೆ ನಾವು. ಮಸ್ತ್ ಐತೆ ನೋಡ್ರಿ ವ್ಯೂ. ಎಲ್ಲೋ ರೆಸಾರ್ಟಿಗೆ ಬಂದಂಗೆ ಅನ್ಸತ್ತೆ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಬೋದಾಗಿತ್ತು ನಾವು, ಬಟ್ ಸ್ವಲ್ಪ ಶೆಡ್ಯೂಲ್ ಟೈಟ್ ಇರೋದ್ರಿಂದ ಏನೂ ಪ್ಲ್ಯಾನ್ ಮಾಡಲಿಲ್ಲ. ಥರನಾಗ ಬುಕ್ಕೆ ಶಾಪ್ ಹುಡ್ಕಾತೇವ್ರಿ. ನೋಡತ್ತೇವೆ ಸಿಗವಲ್ತು. ಒಂದು ಬುಕ್ಕೆ ತೊಗೊಂಡು ಹೋಗೋಣ ಅಂತ. ಬುಕ್ಕೆ ಶಾಪ್ ಸಿಕ್ತು. ನಂಗಂತೂ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಪಾರ್ಕಿಂಗದ ಗದ್ದಲಾಗಲಿಲ್ಲ ಅದಲ್ಲ. ಹಿಡಿದು ನೀ ನೋಡು, ಇದು ಭಾಳ ಸಿಂಪಲ್ ಅನ್ಸತ್ತಲ್ಲ. ಇದೆ ಇದು ದುಸರಾನಿ ಏಕೆ ಅನ್ಸತ್ತು ತಗೋಯ್ಸೋರ. ಯಾಕಂದ್ರೆ ಅದೆಲ್ಲ ಹೋಗ್ತದೆ, ಅದು ಒಣಗೈತೆ, ಅದು ಜಾತ್ರೆ ಕಾಣ ಆಗ್ತದೆ. ಯಾಕೋ ಇದು ಡಿಸೆಂಟ್ ಇತ್ತು. ಫೈನಲಿ ಬುಕ್ಕೆ ಸಿಕ್ತ್ರಿ. ಆ್ಯಕ್ಚುಲಿ ಡಿಸೆಂಟ್ ಅನ್ಬೇಕಂದ್ರೆ ಜಾತ್ರೆ ಇತ್ತಲ್ಲ ಭಾಳ.
ಅದಕ್ಕೆ ಇದನ್ನು ತೊಗೊಂಡಿದ್ದೆ. ಮಸ್ತ್ ತಯಾರಿ ಮಾಡ್ಯಾರ. ಅವ್ರ ಮಮ್ಮಿ 60th ಬರ್ತ್ಡೇ. 39वा वर्धापन सोहळा आहे आपल्या साताराक ಬಂದೆ ನಾವು. ಇಲ್ಲೇ ಆಕಾಶ್ ಅವ್ರು ಲಾಗ್ ಮಾಡ್ಕೊಳತ್ತಿದ್ರು. ನಾನು ಹೇಳತ್ತಿದ್ದೆ ಅವರಿಗೆ, ನೀವು ಎಷ್ಟು ಲಾಗ್ ಮಾಡಿದ್ರು ನಾಳೆ ಲಾಗ್ ಎಡಿಟಿಂಗ್ ಮಾಡುವಾಗ ನಾನು ಮ್ಯೂಟ ಮಾಡ್ತೀನಿ, ಬಿಕಾಸ್ ಏನೂ ಕೇಳಿಸಂಗಿಲ್ಲ ಅಂಥೇಳಿ. ಸೊ ಇದನ್ನು ಡಿಸ್ಕಸ್ ಮಾಡತ್ತಿದ್ವಿ ನೋಡ್ರಿ. ಆಕಾಶ್ ಅವ್ರು ಹೇಳಿದಂಗೆ ಆಕಾಶ್ ಫ್ರೆಂಡ್ ಅವ್ರದ್ದು ಮಮ್ಮಿ 61th ಬರ್ತಡೇ ಮತ್ತು ಅವ್ರ ಪಪ್ಪಂದು ರಿಟೈರ್ಮೆಂಟ್ ಸೆಲೆಬ್ರೇಷನ್ ಅದು ಇವೆಂಟ್ ಇಟ್ಕೊಂಡಿದ್ರು. ತುಲಾಭಾರ ಮಾಡತ್ತಾರೆ ನೋಡ್ರಿ. ನಮ್ಮ ಫ್ರೆಂಡ್ ಶ್ರೀಧರನ್ ಮಗಳಿಗೆ ದೊಡ್ಡ 2.5 ವರ್ಷ ಆಗೈತೆ. ತಡಿ ಚಲೋ ಆತ್ರಿ. ಇವತ್ತಿನ ದಿವಸ ನೋಡಿದ್ರಿ ಎಷ್ಟು ಚಲೋ ಇತ್ತು. ಸೊ ಎಲ್ಲ ಈಗ ತೆಗಿತೇನೆ, ಶೆಕೆ ಆಗತ್ತೆ. ತೆಗೆದು ಪಟ ಕೊಂಡೋಣ ಅಂತ ಮನೆಗೆ ಹೋಗೋಣ ಅಂತ. ಆದ್ರೆ ನೋಡಿ ಏನಾರ ಮಸ್ತ್ ಸಿಕ್ಕರೆ ಬ್ಲಾಗ್ ಮಾಡ್ತೀನಿ ಅಂದ್ರೆ ಮನೆಗೆ ಹೋಗಿ ಸಿಗ್ತೇನೆ. ತನ್ಲಿಲ್ಲಿ ಎಲ್ಲಿಂದ ತೊಗೊಂಬಂದಿರ್ಬೇಟ? ಮಾನಸಿಕಾಗಿ ತಿಂದೇ ಇಲ್ಲ ಬೇಟ ನೀವು. ಗೀಸರ್ ಆನ್ ಮಾಡಿ ಪಟ ಹೋಗೋಣಂತ. ಬರೋದ್ರ ನೀರು ಕಾದಿರ್ತಾವೆ. ಜಳಕ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಕೋರ್ಸ್ ವಿಡಿಯೋ ಮಾಡೋಕೆ ಶೂಟ್ ಮಾಡೋಣ ಅಂತಲ್ಲ, ಸ್ಟಾರ್ಟ್ ಮಾಡೋಣ. ಆಲ್ರೈಟ್, ಸೊ ಹೋಗೋಣ ನಡ್ರಿ. ಪಟ ಶಾಪಿಂಗ್ ಮಾಡೋಣ ಅಂತ ಮಾಡಿ ಬರೋಣ ಅಂತ. ಇವತ್ತೊಂದು ಪಿಕ್ಚರ್ ಹೋಗೋಣ ಅಂತ. ಭಾಳ ದಿನ ಪಿಕ್ಚರ್ ಹೋಗಿ ಥಿಯೇಟ್ರಿಗೆ ಹೋಗಿ ಮೋರ್ ದೆನ್ 1 ಮಂತ್ ಆಯ್ತು, ಏನು 1.5 ತಿಂಗಳು ಆಯ್ತು ಅನ್ಸುತ್ತೆ. 45 days ಆಗಿರಬೇಕು. ಸೊ ಹೋಗೋಣ ಅಂತ, ಮಸ್ತ್ ಪಿಕ್ಚರ್ ನೋಡೋಣ ಅಂತ. ಸ್ವಲ್ಪ ಏನೋ ಒಂದು ಕಾನ್ಸಂಟ್ರೇಟ್ ಮಾಡೋಕೆ ಆಗಲ್ಲ ರೀ ನನಗೆ, ಯಾಕಂದ್ರೆ ಮನ್ಯಾಗ 100 ಸ್ಟಫ್ ಇರ್ತಾವೆ. ಬಟ್ ಅಲ್ಲಿ ಹೋದ್ಮೇಲೆ ಏನಾಗ್ತೈತಿ, ಆರಾಮಾಗಿ ಕಾನ್ಸಂಟ್ರೇಟ್ ಮಾಡಿ ಮೂವಿನ ನೋಡ್ಬೋದು. ಇದು ಚಲೋ ನೋಡ್ರಿ, ಎಲ್ಲಿ ಬೇಕಾದಲ್ಲೂ ಸಿಗ್ತಾವೆ. ನಾವಾದ್ರೆ ಇಂಥವು ಬೇಕಂದ್ರೆ ಬ್ರ್ಯಾಂಡೆಡ್ ಶಾಪ್ಗೆ ಹೋಗ್ಬೇಕು. ಲೇಡೀಸಿಗೆ ಎಲ್ಲ ಕಡೆ ಸಿಗ್ತಾವೆ. ತೊಗೊಂಡ್ಬಿಡೋಣ. ಇವತ್ತಾಕೋ ಐಶ್ವರ್ಯ ಭಾಳ ಶಾಣೆತನ ಮಾಡತ್ತಾರೆ, ಖರೀದಿ ಮಾಡಕ್ಕೆ ಪಟ ಖರೀದಿ ಮಾಡಿಬಿಡ್ಬೇಕು ಅಂತ ಕುಂತೇನ್ರಿ. ಬಟ್ ಐಶ್ವರ್ಯ ಅಂತ ತಪ್ಪು ತಿಳ್ಕೊಳತ್ತ. ನೀ ತಗೋ, ನೀ ಕೇಳಿ ಕ್ವಶನ್ ಆನ್ಸರ್ ಮಾಡ್ತೇನೆ. ನಾನಾಗ ಕ್ವಶನ್ ಕೇಳಿ ಆನ್ಸರ್ ಮಾಡಕ್ಕೆ ಇವತ್ತು ಹಂಗಿಲ್ಲ, ಪರಿಸ್ಥಿತಿ ಹಂಗಿಲ್ಲ. ಇವತ್ತು ಲಾಸ್ಟ್ ಟೈಮ್ ಐಶ್ವರ್ಯ ಡಬ್ಬ ಹಾಕ್ಸಿದ 5,000-6,000 ರೂಪಾಯಿ ಡ್ರೆಸ್ ತೊಗೊಂಡ್ರ. ಮಸ್ತ್ ಕಾಣ ಖರೆ. ಆಗ ಇಂಥವು ತೋರಿಸ್ಲಿಲ್ಲಲ್ಲ ಅವರು. ಇದು ಕಲರ್ ಮಸ್ತ್ ಕಾಣೋದು. ಬಟ್ ನಿನ್ ಸೈಜ್ ನೋಡಿ ಹೆಂಗ್ ಆಗ್ತೈತಿ. ಚಲೋನು ಕಾಣತೈತಿ, ಲೂಸು ನೀ ಕೆಳಗ ಸ್ನೀಕರ್ಸ್ ಶೂಸ್ ಟೈಪ್ ಹಾಕೊಂಡ್ರೆ ಚಂದ ಕಾಣ್ತದ. ಈಗ ಸ್ವಲ್ಪ ಸೂಟ್ ಈಗ ಚಲೋ ಕಾಣೋಲ್ತದ. ಒಂದು ಗ್ರೀನ್ ಡ್ರೆಸ್ ಇತ್ತು, ನಿಮಗೆ ಗೊತ್ತಿತ್ತಂದ್ರೆ ಇಲ್ಲೇ ಇದೇ ಶಾಪ್ನಾಗ ತೊಗೊಂಡಿದ್ದದ. ಆ್ಯಂಡ್ ಭಾಳ ಜನ ಕೇಳಿದ್ರಿ, ಸ್ವಲ್ಪ ಜನ ಹೋಗಿದ್ರಿ. ಬಟ್ ಇಲ್ಲೆಲ್ಲ ಚಲೋ ಸಿಗ್ತಾವೆ. ಅಂದ್ರೆ ಒಂದೊಂದು ಪೀಸ್ ಮಾರ್ತಾರೆ, ಆಮೇಲೆ ಹೆವಿ ಪ್ರೈಸ್ ಮಾರ್ತಾರೆ. ಬಟ್ ನೋಡಕ್ಕೆ ಚಂದ ಇರ್ತವೆ. ಹಾಕೊಂಡು ನೋಡಿ ಹೆಂಗೆ ಕಾಣ್ತದೆ. ಇದಂತೂ ನಂಗೆ ಲೈಕ್ ಆಗಲಿಲ್ಲ. ನಾವು ನೋ ಎಕ್ಸ್ಚೇಂಜ್, ನೋ ರಿಫಂಡ್, ನೋ ರಿಟರ್ನ್. ಅವ್ನು ಒಯ್ದ್ರೆ ಮನೆಗೆ ಮೊಗೇತ್. ಎನರ್ಜಿ ಏನು ಆಗಳಿಂದ ಮಾಡತ್ತ. ನಾನು ಏನಾಗೈತಿ, ಮಾರ್ನಿಂಗ್ ಇವತ್ತು ಭಾಳ ದಿನ ಆದ್ಮೇಲೆ ಬಾಕ್ಸಿಂಗ್ ಹೋಗಿದ್ನಲ್ಲ, ಹಿಂಗಾಗಿ ಹೆಣ್ಮಕ್ಳಿಗೆ ಏನು ಅರ್ಥ ಆಕತ್ರಿ, ಗಂಡ್ಮಕ್ಳು ತ್ರಾಸು. ಇಷ್ಟೆಲ್ಲ ಶಾಪಿಂಗ್ ಮಾಡಿಸಿದ್ರು ಮತ್ತೆ ಹಿಂಗೆ ತ್ರಾಸು ಮಾಡ್ಕೋತಾರೆ. ಇಷ್ಟೆಲ್ಲ ಕೊಡ್ಸಿದ ಮೇಲೂ ಮತ್ತು ಹ್ಞೂ ಅಂತ ಮೈ ಎಲ್ಲ ಕಣ್ಣು ಹೊಡಿತಾಳೆ. 10 ಆಗಿ ಬಂತು. 10:10ಕ್ಕೆ ಬಿಡ್ಬೇಕು ನಾವು. 15 minutes ಐತಿ. ಆಲ್ರೈಟ್ ಸ್ನೇಹಿತರೆ, ನನ್ನ ಕೂದಲ ಹೇರ್ ಸ್ಟೈಲ್ ಬಿಟ್ಬಿಟ್ರೆ ನಂಗೆ ಸಾಕಾಗೈತೆ. ಎಷ್ಟು ಚಲೋ ಮಾಡ್ಕೊಂಡು ಎತ್ತಿರಾಕೋ. ಬಟ್ ಎಟ್ ದ ಏಜ್ ಆಫ್ 31 ಕೂದಲದ ಅನ್ನೋದು ದೊಡ್ಡ ಮಾತು. 41ಗೂ ಹಿಂಗೆ ಇರಲಿ ಅಂತ ಬಯಸ್ತೀನಿ. ಅಂದರೆ ಇನ್ನೊಂದು 10 years ಆದಮೇಲೆ. ಈ ಲಾಗನ್ನು ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನೀನು ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನಾಗ ಹೇಳ್ರಿ ಅಂತ ಹೇಳ್ತಾ, ಸೊ ನಾಳೆ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್.